ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನಂದರೆ ಸ್ನೇಹಿತರೆ, ನೋಡಿ, ಈ ಪಿತೃಪಕ್ಷದಲ್ಲಿ ಸ್ನಾನಕ್ಕೆ ತುಂಬ ಮಹತ್ವ ಇದೆ. ಯಾಕಂದರೆ ಪಿತೃ ಕಾರ್ಯಗಳನ್ನ ಮಾಡೋವಂಥ ಸಂದರ್ಭದಲ್ಲಿ ನದಿ ತೀರಗಳಲ್ಲಿ ಸ್ನಾನ ಎಲ್ಲ ಮಾಡ್ತಾ ಇರ್ತೀವಿ. ಅಂಥ ಸ್ನಾನಗಳಲ್ಲಿ ನಾವು ಒಂದು ಪದ್ಧತಿನ ನಾವು ಎಲ್ಲಂದರಲ್ಲಿ ಮಾಡ್ತಾ ಇರ್ತೀವಿ. ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದಲ್ಲೇ ಮಾಡ್ತೀವೋ, ಆದರೆ ತಿಳ್ಕೊಂಡಿದ್ದು ಮಾಡೋದು ತುಂಬ ಉತ್ತಮ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಕೆಲವೊಬ್ಬರಿಗೆ ಹಳ್ಳಿ ಕಡೆ ಇರೋವಂಥ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ, ಪುರುಷರೇ ಇರ್ಬೋದು ಮಹಿಳೆಯರಿರ್ಬೋದು, ಕೆಲವೊಂದು ಪದ್ಧತಿಗಳು ಆಯಾ ಮನೆಗಳಲ್ಲಿ ಇರುತ್ತೆ. ಕೆಲವೊಬ್ಬರು ಗೊತ್ತಿಲ್ಲದಲೇ ಆ ಪದ್ಧತಿಗಳ ಆಚರಣೆ ಮಾಡ್ತಾ ಇರ್ತಾರೆ. ಆದರೂ ನನಗೆ ಗೊತ್ತಿರೋವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಸ್ನೇಹಿತರೆ, ಸರ್ವೇ ಸಾಮಾನ್ಯವಾಗಿ ಸ್ನಾನ ಮಾಡುವಂಥ ಪದ್ಧತಿಲಿ ನಾವು ಬೆತ್ತಲೆಯಾಗಿ ನಾವು ಸ್ನಾನ ಮಾಡ್ತಾ ಇರ್ತೀವಿ. ಆದರೆ ಆ ಸ್ನಾನನ ನಾವು ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಇದು ಒಂದು ನಮ್ಮ ಜೀವನಕ್ಕೆ ಅಭಿವೃದ್ಧಿಗೆ ಅಥವಾ ನಮ್ಮ ಏಳು ಬೀಳಿಗೆ ಕಾರಣಕರ್ತರಾಗಿರುತ್ತೆ. ನಾವು ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳು ಸಹ ನಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಪುರಾಣಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ನಿಯಮಗಳನ್ನು ಹೇಳಲಾಗಿದೆ. ಹಾಗೆ ಸ್ನಾನ ಮಾಡುವುದಕ್ಕೂ ನಿಯಮಗಳನ್ನು ಹೇಳಲಾಗಿದೆ. ಬೆತ್ತಲೆಯಾಗಿ ಎಂದಿಗೂ ಸ್ನಾನ ಮಾಡಬಾರದು ಎಂದು ಪುರಾಣ, ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಬೆತ್ತಲೆಯಾಗಿ ಸ್ನಾನವನ್ನು ಯಾಕೆ ಮಾಡಬಾರದು ಎನ್ನುವುದನ್ನು ಮೊದಲು ತಿಳ್ಕೊಬೇಕು. ಆಗಾಗ್ಗೆ ಮನೆಯ ಹಿರಿಯರು ನಮಗೆ ಅನೇಕ ವಿಷಯಗಳಲ್ಲಿ ನಿರ್ಬಂಧ ಹೇರುವುದನ್ನು, ಅಂದರೆ ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ ಎನ್ನುವುದನ್ನು ನೀವು ಗಮನಿಸಿರಬಹುದು. ಅದೇ ರೀತಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲೂ ಅಂತಹುದೇ ನಿಯಮಗಳಿದ್ದು ಅವುಗಳನ್ನು ಅನುಸರಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾನೆ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿಯೂ ಒಬ್ಬ ವ್ಯಕ್ತಿ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಹಾಗೂ ತಿನ್ನುವುದರಿಂದ ಹಿಡಿದು ಸ್ನಾನ ಮಾಡುವವರೆಗೂ ಕೆಲವೊಂದು ನಿಯಮಗಳನ್ನು ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಶುಭವೇ ಅಶುಭವೇ ಎನ್ನುವುದನ್ನು ಹೇಳಲಾಗಿದೆ. ಅವುಗಳ ಬಗ್ಗೆ ನಾನಿಂದು ತಿಳಿಸ್ಕೊಡ್ತಾ ಇದ್ದೀನಿ. ಪುರಾಣಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದು ಶುಭವೇ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಂದು ಕಾಲದಲ್ಲಿ ಗೋಪಿಯರು ಸರೋವರದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದರು. ಆ ವೇಳೆ ಬಾಲಕೃಷ್ಣನು ಆತನ ಬಟ್ಟೆಗಳನ್ನು ಬಚ್ಚಿಟ್ಟಿದ್ದನು. ಇದನ್ನು ನೋಡಿದ ಗೋಪಿಕೆಯರು ಗಾಬರಿಗೊಂಡು ಅಸಮಾಧಾನಗೊಂಡರು ಮತ್ತು ತಮ್ಮ ಬಟ್ಟೆಗಳನ್ನು ಹಿಂದಿರುಗಿಸುವಂತೆ ಒತ್ತಾಯಿಸಿದರು. ಎಲ್ಲ ಗೋಪಿಯರಿಗೂ ಬಟ್ಟೆಗಳನ್ನು ಹಿಂದಿರುಗಿಸುವಾಗ ಭಗವಾನ್ ಶ್ರೀಕೃಷ್ಣನು ಅವರಿಗೆ ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ತಿಳಿಸಿದನು. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ನಾವು ಜಲದೇವನಾದ ವರುಣನಿಗೆ ಅಪಮಾನ ಮಾಡಿದಂತಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ತೆರೆದ ಸ್ಥಳಗಳಲ್ಲಿ ಮಾತ್ರವಲ್ಲ, ಮುಚ್ಚಿದ ಸ್ನಾನಗೃಹದಲ್ಲಿಯೂ ಸಹ ಯಾವುದೇ ಮನುಷ್ಯನು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಇದನ್ನು ಮಾಡುವುದರಿಂದ ಅವರು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಮನೆಯಲ್ಲೇ ಸ್ನಾನ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಾವು ಒಂದು ನಮ್ಮ ಮೈ ಮೇಲೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಒಂದು ಟವಲ್ ಆದ್ರೂ ಸುತ್ತಕೊಂಡು ನಾವು ಒಂದು ಲಂಗ, ಅಂದರೆ ಪೆಟ್ಟಿಕೋಟ್ ಇರುತ್ತಲ್ಲ ಲಂಗನ, ಅದನ್ನಾದರೂ ನಮ್ಮ ಮೈ ಮೇಲೆ ಸುತ್ತಕೊಂಡು ನಾವು ಸ್ನಾನ ಮಾಡಿದ ನಂತರ ಆ ಪೆಟ್ಟಿಕೋಟ್ನ ಬೇರೆ ಕಡೆಗೆ ವರ್ಗಾಯಿಸಿ ಅದಾದಮೇಲೆ ನಾವು ಶುಭ್ರವಾದ ಬಟ್ಟೆನ ಧರಿಸುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಜಲದೇವ
ದೇವ ಎಲ್ಲ ಕಡೆ ಇರ್ತಾನೆ. ಯಾಕಂದರೆ ನಾವು ಅಂದ್ಕೊತೀವಿ ನಾವು ಡೋರನ್ನು ಮುಚ್ಕೊಂಡು ಸ್ನಾನ ಮಾಡ್ತಾ ಇದ್ದೀವಿ, ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಪ್ರಕೃತಿಯಲ್ಲಿರುವಂಥ ದೇವತೆಗಳು ಖಂಡಿತವಾಗ್ಲೂ ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲೂ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ನಾವು ಬಾಗಿಲು ಹಾಕೊಂಡಿದ್ರೂ ಕೂಡ ಮೈ ಮೇಲೆ ನಾವು ಪ್ರತಿದಿನ ಸ್ನಾನ ಮಾಡೋವಂಥ ಸಂದರ್ಭದಲ್ಲಿ ಅದು ಎಂಥದ್ದೇ ಸ್ನಾನ ಆಗಿರಲಿ, ಪುಣ್ಯ ಸ್ನಾನ ಆಗಿರಲಿ, ವ್ರತ ಸ್ನಾನ ಆಗಿರಲಿ, ಅಮಾವಾಸ್ಯೆ ಸ್ನಾನ ಆಗಿರಲಿ, ಪೌರ್ಣಮಿ ಸ್ನಾನ ಆಗಿರಲಿ, ದಿನನಿತ್ಯ ಸ್ನಾನ ಮಾಡುವಾಗ ಒಂದು ಟವಲನ್ನು ನಾವು ನಮ್ಮ ಮೈಗೆ ನಾವು ಸುತ್ತಕೊಂಡು ಅದಾದಮೇಲೆ ನಾವು ಸ್ನಾನ ಮಾಡೋವಂಥ ಅಭ್ಯಾಸನ ನಾವು ರೂಢಿಸ್ಕೊಂಡಿಲ್ಲ ಅಂದರೆ ನಮಗೆ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಆಮೇಲೆ ನೀವು ನನ್ನ ಮಾತನ್ನು ಅಪಾರ್ಥ ಮಾಡ್ಕೊಂಬಿಡಿ. ಯಾಕಂದರೆ ಸ್ನೇಹಿತರೆ, ಕೆಲವೊಂದು ವಿಚಾರನ ನಾನು ತಿಳಿಸ್ಕೊಟ್ಟಾಗ ಬಂದಾಗ ಕೆಲವೊಬ್ಬರು ಏನಂತಂತಾರೆ, ತೀರಾ ಓವರಾಗಿ ಹೇಳ್ತೀರಾ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನಮ್ಮ ಆಚರಣೆಗಳು ನಮಗೆ ಗೊತ್ತು ಅಂತಾರೆ. ಅಂದರೆ ಕೆಲವೊಂದು ಆಚರಣೆ ಪದ್ಧತಿಗಳು ಅವ್ರದ್ದೇ ಆದ ರೀತಿ ನೀತಿಗಳು ಇರಲ್ಲ ಅಂತಲ್ಲ. ಆದರೆ ಕೆಲವೊಂದು ಆಚರಣೆಗಳು ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲೆ ನಾವು ಕೂಡ ತಪ್ಪನ್ನು ಮಾಡ್ತಾ ಇರ್ತೀವಿ. ಆ ತಪ್ಪನ್ನು ನಮಗೆ ನಾವು ಸರಿ ಅನಿಸಿದ್ರೆ ಮಾತ್ರ ಸರಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ತೀನಿ ಹೊರತು ಯಾರನ್ನು ಬಲವಂತವಾಗಿ ನೀವು ಇದನ್ನು ಮಾಡಿ ಅಂತ ನಾನು ಖಂಡಿತವಾಗ್ಲೂ ಯಾರೊಬ್ರಿಗೂ ಪ್ರಚೋದನೆ ಮಾಡೋದಿಲ್ಲ. ಯಾಕಂದರೆ ಅದು ಅವರ ಸ್ವಂತಿಕೆ ನಿರ್ಧಾರ. ನನಗೆ ಗೊತ್ತಿರೋಂಥ ವಿಚಾರನ ನನಗೆ ತಿಳಿಸ್ಬೇಕು ಅನ್ನೋ ಹಂಬಲ ಇದೆ, ಅದಕ್ಕೆ ನಾನು ತಿಳಿಸ್ಕೊಡ್ತೀನಿ ಹೊರತು ನೀವು ಹೀಗೆ ಮಾಡಿ ಸ್ನಾನನ, ನೀವು ಹಿಂಗೆ ಮಾಡಿ. ಯಾಕಂದರೆ ಹಳ್ಳಿಗಳ ಪದ್ಧತಿಗಳಲ್ಲಿ ಬೆತ್ತಲೆ ಆಗಿ ಸ್ನಾನ ಮಾಡೋವಂಥ ಪದ್ಧತಿಗಳಿದೆ. ಪಾಪ ಅದನ್ನು ನಾವು ಅವ್ರಿಗೆ ಅರ್ಥ ಮಾಡ್ಸೋಕೆ ಹೋದಾಗ ಅದು ತಪ್ಪಾಗುತ್ತೆ. ಅವ್ರಿಗೆ ಅನ್ನಿಸ್ಬೇಕು, ಹೌದು ನಾವು ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ, ಅದನ್ನು ನಮಗೆ ಸರಿ ಅನಿಸಿದ್ರೆ ಮಾತ್ರ ನಾವು ಅಳವಡಿಸ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಖಂಡಿತವಾಗ್ಲೂ ಮಾಡ್ಕೊಬೇಡಿ. ಆದರೆ ತಿಳಿಸೋಂಥ ಕರ್ತವ್ಯನ ನಾನು ತಿಳಿಸೋಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಲಿ ಇರೋವಂಥ ಎಷ್ಟೋ ಆಚರಣೆ ಪದ್ಧತಿಗಳು ನಮಗಿನ್ನೂ ಸರಿಯಾಗಿ ಗೊತ್ತೇ ಇಲ್ಲ. ನಾವೊಂದು ಸಾಸಿವೆ ಕಾಳಷ್ಟು ಮಾತ್ರ ತಿಳ್ಕೊಂಡಿರ್ತೀವಿ. ಯಾಕಂದರೆ ಪ್ರಕೃತಿಯಲ್ಲಿ ಅದರದ್ದೇ ಆದ ನಿಗೂಢತೆ, ಅದರದ್ದೇ ಆದ ವೈಚಾರಿಕ ಭಾವನೆಗಳು, ಅದರದ್ದೇ ಆದ ತಂತ್ರ, ಮಾಟ, ಮಂತ್ರ, ಶಕ್ತಿ, ಪೂಜೆ ವಿಧಾನ ಬೇಕಾದಷ್ಟಿದೆ. ಆದರೆ ಅದನ್ನು ಅಗಿತಾ ಹೋದಾಗ ಅದರಲ್ಲಿ ಹೆಂಗೆ ಸ್ವರ್ಣ ನಿಕ್ಷೇಪಗಳು ಸಿಗ್ತಾ ಹೋಗುತ್ತೋ ಆ ರೀತಿ ಇರುತ್ತೆ. ಆದರೆ ನಾವು ಅದನ್ನು ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ ನಾವು ಅಳವಡಿಸ್ಕೊಂಡು ಅದರಿಂದ ನಮಗೆ ಒಳ್ಳೆಯದಾದರೆ ಮಾತ್ರ ಅದನ್ನು ನಾವು ಅಳವಡಿಸ್ಕೊಂಡು ಮಾಡೋಂಥ ಪ್ರಯತ್ನ ಮಾಡಬೇಕು. ನಂಬಿಕೆ ಇರಬೇಕು ಹೊರತು ಮೂಢನಂಬಿಕೆಗಳಿಗೆ ನಾನು ಯಾವತ್ತೂ ಆಸ್ಪದ ಕೊಡೋದಿಲ್ಲ. ಮೂಢನಂಬಿಕೆಗಳ ವಿರುದ್ಧ ನಾನು ಯಾವತ್ತೂ ನನಗೆ ಗೊತ್ತಿದ್ದೋ ಅಕಸ್ಮಾತ್ ಅಲ್ಲಿ ಮೂಢನಂಬಿಕೆ ಇದೆ, ಅಲ್ಲಿ ಇನ್ನೇನೋ ಮಾಟ ಮಂತ್ರದ ಪ್ರಭಾವ ಅಥವಾ ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬಿದ್ದು ಅದರಿಂದ ನಾವು ಮೂಢನಂಬಿಕೆಗಳಿಂದ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳ್ಳೋವಂಥ ಪದ್ಧತಿಗಳಿದ್ದರೆ ಅದು ನಾನು ಖಂಡಿತವಾಗ್ಲೂ ಹೇಳ್ಕೊಡಲ್ಲ. ಯಾಕಂದರೆ ಮೂಢನಂಬಿಕೆ ಅನ್ನೋದು ನನಗೂ ಇಷ್ಟ ಇಲ್ಲ. ನಾನು ಯಾವುದೇ ಮಾಟ ಮಂತ್ರಗಳಿಗೆ ನಾನು ಖಂಡಿತವಾಗ್ಲೂ ಆಸ್ಪದ ಕೊಡೋದಿಲ್ಲ. ನಾನು ಯಾವಾಗಲೂ ಒಂದು ಧರ್ಮ ಅಂತ ನೋಡ್ತೀನಿ, ಒಂದು ಸಂಸ್ಕೃತಿ ಅಂತ ನೋಡ್ತೀನಿ. ಅದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ ಮಾಡಿಕೊಂಡು ಅದು ನಮಗೆ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತಾ ಅಂತ ಯೋಚನೆ ಮಾಡಿ ಅದನ್ನು ನಾನು ಅಳವಡಿಸ್ಕೊಂಡು ನಾನು ಪ್ರಯತ್ನಪಟ್ಟು ನಿಮಗೂ ಸಹ ತಿಳಿಸ್ತೀನಿ, ಏನೋ ಅದರಿಂದ ಒಳ್ಳೆಯದಾಗಲಿ ಅಂತ ಆ ಉದ್ದೇಶದಿಂದ ತಿಳಿಸ್ತೀನಿ ಹೊರತು ಇಲ್ಲಿ ಯಾರನ್ನು ಮೆಚ್ಚಿಸೋವಂಥದ್ದಕ್ಕೆ ಅಥವಾ ಯಾರ ಭಾವನೆಗಳಿಗೂ ಧಕ್ಕೆ ಆಗೋವಂಥ ಕೆಲಸ ಮಾಡೋದಿಲ್ಲ. ಯಾಕಂದರೆ ನಾವು ಏನೋ ಒಂದು ವಿಷಯನ ತಿಳ್ಕೊಂಡಾಗ ಅಟ್ಲೀಸ್ಟ್ ಒಂದು 10 ಜನಕ್ಕಾದ್ರೂ ಅದರಿಂದ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಅಷ್ಟೇ. ನೋಡಿ ಸ್ನೇಹಿತರೆ, ಇವಾಗ ಪ್ರತಿದಿನ ಸ್ನಾನ ಮಾಡ್ತಾ ಇರ್ತೀವಿ ನೋಡಿ. ಈಗ ನಾವು ಈ ರೀತಿ ಬೆತ್ತಲೆಯಾಗಿ ನಾವು ಸ್ನಾನ ಮಾಡೋದ್ರಿಂದ ನಾವು ಅಂದ್ಕೊತಾ ಇರ್ತೀವಿ, ಅಯ್ಯೋ ನಮ್ಮ ಮನೇಲಿ ಎಷ್ಟೇ ದುಡಿದ್ರು ಏನೇ ದುಡಿದ್ರು ನಮ್ಮ ಮನೇಲಿ ಒಳ್ಳೆಯದೇ ಆಗ್ತಾಯಿಲ್ಲ, ಎಷ್ಟು ದುಡಿದ್ರು ನೀರಿನಂತೆ ಖರ್ಚಾಗುತ್ತೆ, ನೆಮ್ಮದಿ ಇಲ್ಲ, ಆ ರೀತಿ ಕಷ್ಟಗಳಿದೆ ಅಂತ ಎಲ್ಲ ಹೇಳ್ತಿರ್ತೀರ. ಇದು ಒಂದು ಕಾರಣ ಆಗಿರ್ಬೋದೇನೋ. ಇದನ್ನು ನಾವು ಬದಲಾಯಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಣೆ ಆಗ್ಬೋದು. ಅಥವಾ ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳನ್ನು ಒದ್ದಾಡ್ತಾ ಇರ್ತೀವಿ, ಅದಕ್ಕೆ ಕಾರಣ ಇದು ಒಂದು ಆಗಿರ್ಬೋದು. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ನಾವು ಸ್ನಾನ ಮಾಡೋ ಪದ್ಧತಿಲಿ ಅಟ್ಲೀಸ್ಟ್ ನೋಡಿ, ಈಗ ನಾವು ಒಂದು ಮೈ ಮೇಲೆ ಅಂತ ಒಂದು ಬಟ್ಟೆ ಹಾಕ್ಕೊಂಡಿದ್ದಾಗ ಯಾವ ಟೈಮಲ್ಲಿ ನಾವು ಡೋರ್ನ ನಾವು ಹಾಕೊಂಡು ಸ್ನಾನ ಮಾಡ್ತಿದ್ರು ಕೂಡ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಏನಾದರೂ ಕಷ್ಟಗಳಾಗ್ಬಿಡ್ಬೋದು. ಅಥವಾ ನಾವು ಏನೋ ಒಂದು ಸ್ವಿಚ್ ಬೋರ್ಡ್ ಹಾಕೋಕ್ಕೆ ಹೋಗಿರ್ತೀವಿ, ಅಲ್ಲೇನಾದರೂ ಪ್ರಾಬ್ಲಮ್ ಆಗ್ಬೋದು. ಅಥವಾ ನೀರಿನ ಒಲೆಗೆ ಹಾಕುವಾಗ ಏನೋ ಒಂದು ಸಮಸ್ಯೆ ಇದ್ದಕ್ಕಿದ್ದಂತೆ ನಮಗೆ ಗೊತ್ತಿಲ್ಲದಂಗೆ ಏನೋ ಒಂದು ಅವಘಡ ಆಗ್ಬೋದು. ಆಗ ನಮ್ಮ ಮೈ ಮೇಲೆ ಒಂದು ಬಟ್ಟೆ ಅನ್ನೋದಿದ್ದಾಗ
ಅದು ನಮಗೆ ಒಂದು ರಕ್ಷಣೆ ಕೊಡುತ್ತೆ, ಒಂದು ಪ್ರೊಟೆಕ್ಟ್ ಕೊಡುತ್ತೆ. ಅದಕ್ಕೋಸ್ಕರನಾದ್ರೂ ನಾವು ವೈಜ್ಞಾನಿಕವಾಗಿ ಚಿಂತಿಸಿ ನೋಡಬೇಕು. ಮತ್ತು ನಾವು ಈ ಧಾರ್ಮಿಕವಾಗೂ ಚಿಂತೆ ಮಾಡಿದಾಗ ಖಂಡಿತವಾಗ್ಲೂ ನಾವು ಒಂದು ಮೈ ಮೇಲೆ ಒಂದು ಬಟ್ಟೆ ಇರೋದು ತುಂಬ ಒಳ್ಳೆಯದು ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಒಂದು ಲುಂಗಿ ಆಗಿರ್ಬೋದು ಅಥವಾ ಒಂದು ಟವಲ್ ಆಗಿರ್ಬೋದು, ಒಂದು ಪೆಟಿಕೋಟ್ ಅಂದರೆ ಲಂಗ ಅಂತ ನಾವು ಧರಿಸ್ತಾ ಇರ್ತೀವಿ, ಅದನ್ನು ನಾವು ಧಾರಣೆ ಮಾಡಿಕೊಂಡು ಹೆಣ್ಮಕ್ಳು ಅದನ್ನು ಧಾರಣೆ ಮಾಡಿಕೊಂಡು ಖಂಡಿತವಾಗ್ಲೂ ಸ್ನಾನ ಮಾಡಿ, ಪುರುಷರಾದರೆ ಖಂಡಿತವಾಗ್ಲೂ ಒಂದು ಲುಂಗಿ ಅಥವಾ ಒಂದು ಟವಲ್ನ ಸುತ್ತಕೊಂಡು ಸ್ನಾನ ಮಾಡೋ ಅಂಥ ಅಭ್ಯಾಸನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇನ್ನು ನಕಾರಾತ್ಮಕತೆಯ ಭಯ. ಜನಪ್ರಿಯ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯು ಅವನ ದೇಹವನ್ನು ಪ್ರವೇಶಿಸುತ್ತದೆ. ಇದರಿಂದ ಆ ವ್ಯಕ್ತಿಯ ಮನಸ್ಥಿತಿಯು ನಕಾರಾತ್ಮಕವಾಗುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿ, ನಾವು ಬೆತ್ತಲೆಯಾಗಿ ನಾವು ಒಂದು ರೂಮಲ್ಲೇ ಇದ್ದು ನಮ್ಮನ್ನು ಯಾರು ನೋಡ್ತಾ ಇಲ್ಲ ಅಂತ ನಾವು ಆ ರೀತಿ ಸ್ನಾನ ಮಾಡ್ತಾ ಇದ್ದೀವಿ ಎಂದಾಗಲೂ ಕೂಡ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಕೆಟ್ಟ ಪರಿಣಾಮಗಳು, ಅಂದರೆ ಯಾವ್ಯಾವ ಕೆಟ್ಟ ಯೋಚನೆಗಳು, ಮಾನಸಿಕ ಕಾಯಿಲೆಗಳು, ಅಥವಾ ನಮ್ಮಲ್ಲಿ ಸೈಕೋ ಬುದ್ಧಿಗಳು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಕಾಮದ ಆಸೆಗಳು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ವಿಕೃತ ಮನಸ್ಸುಗಳು, ನಮಗೆ ಎಲ್ಲರಲ್ಲೂ ಅದಾಗುತ್ತೆ ಅಂತ ಹೇಳಲ್ಲ. ಎಲ್ಲ ಒಬ್ಬೊಬ್ಬರಲ್ಲಿ ಯಾವುದ್ಯಾವುದೋ ರೀತಿಯಲ್ಲಿ ಕೆಟ್ಟ ಮನಸ್ಸುಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಭಯಂಕರ ರೀತಿ ನೀತಿಗಳು ಅದೆಲ್ಲ ಸೃಷ್ಟಿ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ನಮ್ಮಂತೆ ಇರಬೇಕು. ನಾವು ಒಳ್ಳೆ ಆಲೋಚನೆನ ಮಾಡಬೇಕು, ಒಳ್ಳೆ ರೀತಿಗಳಲ್ಲಿ ನಾವು ನಡ್ಕೊಬೇಕು, ಒಳ್ಳೆ ಭಾವನೆಗಳಲ್ಲಿ ಸಮಾಜದ ಜೊತೆ ನಾವು ಬದುಕಬೇಕು ಅಂದಾಗ ನಮ್ಮ ದೇಹ ಮತ್ತು ಮನಸ್ಸು ನಾವು ಹೇಳಿದಂತೆ ಕೇಳೋವಂಥ ರೀತಿಯಲ್ಲಿ ನಾವು ಇಟ್ಕೊಬೇಕು ಅಂದಾಗ ನಾವು ಈ ರೀತಿಯ ಸ್ನಾನನ ಮಾಡೋದನ್ನು ತಪ್ಪಿಸಿ ನಾವು ಈ ರೀತಿ ನಮಗೆ ಗೊತ್ತಿಲ್ಲದಿದ್ದಂಗೆ ಒಂದು ಬಟ್ಟೆನ ಹಾಕ್ಕೊಂಡು ಸ್ನಾನ ಮಾಡೋ ಅಂಥ ಅಭ್ಯಾಸನ ರೂಢಿಸ್ಕೊಬೇಕಾಗುತ್ತೆ. ಆಮೇಲೆ ಪಿತೃದೋಷ ಎದುರಾಗಬಹುದು. ನೋಡಿ, ಗರುಡ ಪುರಾಣ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವ ವ್ಯಕ್ತಿಯು ಪಿತೃದೋಷದಿಂದ ಬಳಲಬೇಕಾಗುತ್ತದೆ. ಏಕೆಂದರೆ ಸತ್ತ ಪೂರ್ವಜರು ಯಾವಾಗಲೂ ನಿಮ್ಮ ಸುತ್ತಲೂ ಇರುತ್ತಾರೆ ಎಂದು ನಂಬಲಾಗಿದೆ. ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರಿಗೆ ತೃಪ್ತಿ ಸಿಗುವುದಿಲ್ಲ. ಇದರಿಂದ ಪಿತೃದೋಷ ಉಂಟಾಗುತ್ತದೆ. ಈ ಕಾರಣದಿಂದಾಗಿ ಪೂರ್ವಜರು ಕೋಪಕ್ಕೆ ಒಳಗಾಗಬಹುದು ಮತ್ತು ಶಕ್ತಿ ಮತ್ತು ಸಂಪತ್ತು, ಸಂತೋಷ ಮತ್ತು ವೈಭವದ ಮೇಲೆ ಹಾನಿಗೊಳಿಸಬಹುದು. ನೋಡಿ ಸ್ನೇಹಿತರೆ, ನಾವು ಅಂದ್ಕೊಂಡಿರ್ತೀವಿ ಖಂಡಿತವಾಗ್ಲೂ ನಮ್ಮನ್ನು ಯಾರೂ ನೋಡ್ತಿಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು. ನೋಡಿ, ಪಿತೃದೋಷ ಕೂಡ ಇದು. ನಾವು ಬೆತ್ತಲೆಯಾಗಿ ಸ್ನಾನ ಮಾಡೋದ್ರಿಂದ ಪಿತೃದೋಷ ಕೂಡ ಬರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಸತ್ತಿರೋ ಅಂಥವ್ರು ಅವರ ಆತ್ಮಗಳು, ನೋಡಿ, ಶರೀರ ಇರೋದಿಲ್ಲ, ಆದರೆ ಆತ್ಮಗಳು ಬಂದು ದೇವಲೋಕದಲ್ಲೋ ಅಥವಾ ಸ್ವರ್ಗದಲ್ಲೋ ಅಥವಾ ನರಕದಲ್ಲೋ ಎಲ್ಲೋ ಒಂದು ಕಡೆ ಪಿತೃದೇವತೆಗಳು ಖಂಡಿತವಾಗ್ಲೂ ಇರ್ತಾರೆ. ಆ ಪಿತೃದೇವತೆಗಳಲ್ಲಿ ಅಪ್ಪ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಥವಾ ಬಂಧು ಬಳಗ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಅವ್ರ ಗಂಡ ಇರ್ಬೋದು, ಅಥವಾ ಅವ್ರ ಅಕ್ಕ ತಂಗಿದಿರು ಇರ್ಬೋದು, ಯಾರೇ ಇರ್ಬೋದು, ಅವರ ಹೆಂಡತಿ ಇರ್ಬೋದು, ತಂಗಿದಿರು ಇರ್ಬೋದು, ಅಜ್ಜಿದಿರು ಇರ್ಬೋದು, ಅತ್ತೆದಿರು ಇರ್ಬೋದು, ನಾದಿನಿಯರು ಇರ್ಬೋದು, ಮಕ್ಕಳಿರ್ಬೋದು. ಈ ರೀತಿ ಸಂಬಂಧಗಳ ಕೊಂಡಿ ಬೇಕಾದಷ್ಟು ಇರುತ್ತೆ. ಆ ಸಂಬಂಧಗಳು ಅನ್ನೋದು ಒಂದು ಪಿತೃದೇವತೆಗಳ ಅಂಗವಾಗಿ ನಾವು ನೋಡ್ತಾ ಇರ್ತೀವಿ. ಅಂಥ ಪಿತೃದೇವತೆಗಳು ನಾವು ಬೆತ್ತಲೆಯಾಗಿ ಸ್ನಾನ ಮಾಡುವಾಗ ಅಣ್ಣ ಆಗಿರ್ಬೋದು ಅವರು, ಅಥವಾ ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವರು ನಮ್ಮನ್ನು ಅದೇ ಮೇಲಿಂದ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂದಾಗ ಅದು ಒಂದು ನಮಗೆ ಕರ್ಮದ ಭಾವನೆ. ಅದಕ್ಕೋಸ್ಕರ ನಾವು ನಮ್ಮ ದೇಹನ ನಾವು ಮುಚ್ಕೊಂಡು, ಅಂದರೆ ಒಂದು ಬಟ್ಟೆನ ನಾವು ಕವರ್ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಪಿತೃದೋಷಗಳು ಖಂಡಿತವಾಗ್ಲೂ ಬರೋದಿಲ್ಲ. ಅದಾದಮೇಲೆ ನಮಗೆ ಮಾನಸಿಕ ಶಾಂತಿ ಕೂಡ ಹದಗೆಡೋದಿಲ್ಲ. ಅದಾದಮೇಲೆ ನಮಗೆ ಯಾವತ್ತೂ ಸಿರಿ ಸಂಪತ್ತು ಅನ್ನೋದು ಪಿತೃದೇವತೆಗಳು ನಮಗೆ ತೃಪ್ತಿಯಾಗಿದ್ದಾರೆ, ಅವರು ನಮಗೆ ಆಶೀರ್ವಾದ ಒಳ್ಳೆಯ ರೀತಿಲಿ ನಾವು ಭೂಲೋಕದಲ್ಲಿ ನಡ್ಕೊತಿದ್ದೀವಿ ಅಂದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ಸಂಪತ್ತು ಅನ್ನೋದು, ಸಂತೋಷ ಅನ್ನೋದು, ವೈಭೋಗ ಅನ್ನೋದು ಖಂಡಿತವಾಗ್ಲೂ ಕೂಡೋದಕ್ಕೆ ಇದು ಕೂಡ ಕಾರಣ ಮಾಡಿಕೊಡ್ಬೋದು. ಯಾಕಂದರೆ ನೋಡಿ, ಈ ಅಮಾವಾಸ್ಯೆ ಟೈಮ್ಗಳಲ್ಲಿ ಖಂಡಿತವಾಗ್ಲೂ ಪಿತೃಪಕ್ಷ ಕಾರ್ಯಗಳನ್ನ ಮಾಡೋಂಥ ಸಂದರ್ಭದಲ್ಲಾದ್ರೂ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋ ಅಂಥ ಪ್ರಯತ್ನ ಪಡೋಣ. ಅಟ್ಲೀಸ್ಟ್ ಇಲ್ಲಿ ಏನೂ ಹೋಗೋದಿಲ್ಲ, ನಮಗಿಲ್ಲಿ ಏನೂ ಲಾಸ್ ಆಗೋದಿಲ್ಲ.
ಇಲ್ಲ. ಒಂದು ಬಟ್ಟೆನ ಸುತ್ಕೊಂಡು ಸ್ನಾನ ಮಾಡೋದ್ರಿಂದ ಆಗೋಂಥ ತಪ್ಪು ಇನ್ನೇನು ಇಲ್ಲ. ಇದು ಸರಿನೋ ತಪ್ಪೋ ಅದು ನನಗೂ ಗೊತ್ತಿಲ್ಲ. ನಾನು ತಿಳಿಸ್ಕೊಡೋ ಅಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡಿದ್ದೀನಿ. ನೋಡಿ, ಸಿರಿ ಸಂಪತ್ತು ಅದೆಲ್ಲ ಸಿಗಬೇಕು ಅಂದರೆ ನಾವು ಪಿತೃ ದೇವತೆಗಳಿಗೆ ತೃಪ್ತಿಪಡಿಸೋಂಥ ಕಾರ್ಯನ ನಾವು ಮಾಡಬೇಕಾಗುತ್ತೆ. ಆಮೇಲೆ ನೋಡಿ, ಲಕ್ಷ್ಮೀ ದೇವಿಯು ಸಹ ಕೋಪಗೊಳ್ಳುತ್ತಾಳೆ. ನೋಡಿ, ಧಾರ್ಮಿಕ ಗ್ರಂಥಗಳ ಪ್ರಕಾರ ಬಟ್ಟೆ ಇಲ್ಲದೆ ಸ್ನಾನ ಮಾಡುವ ವ್ಯಕ್ತಿಯು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯಿಂದ ಕೋಪವನ್ನು ಎದುರಿಸಬೇಕಾಗಬಹುದು. ಲಕ್ಷ್ಮೀ ದೇವಿಯ ಅಸಂತೋಷದಿಂದಾಗಿ ವ್ಯಕ್ತಿಯ ಜಾತಕದಲ್ಲಿನ ಧನಯೋಗವು ದುರ್ಬಲವಾಗಬಹುದು ಮತ್ತು ಆರ್ಥಿಕ ಸ್ಥಿತಿಯು ಹದಗೆಡಬಹುದು. ನೋಡಿ, ಲಕ್ಷ್ಮೀ ದೇವಿಗೂ ಸಹ ನಾವು ಬೆತ್ತಲೆಯಾಗಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗೂ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ. ಯಾಕಂದರೆ ಆ ತಾಯಿಗೂ ಕೂಡ ಕೋಪಗೊಳ್ತಾಳೆ, ಶಾಪ ಕೊಡ್ತಾಳೆ. ಯಾಕಂದರೆ ಹೆಣ್ಣಿನ ದೇಹ ಇರ್ಬೋದು, ಹೆಣ್ಣಿನ ಮನಸ್ಸಿರ್ಬೋದು, ಅದು ಯಾವಾಗಲೂ ಗೌಪ್ಯವಾಗಿದ್ದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ. ಅದನ್ನು ನಾವು ಪ್ರದರ್ಶನ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಪ್ರದರ್ಶನ ನಮ್ಮ 4 ಗೋಡೆಲೇ ಇರ್ಬೋದು, ಆದರೆ ಆ 4 ಗೋಡೆಗಳ ಮಧ್ಯದಲ್ಲೂ ಅಧಿದೇವತೆಗಳು ಆಯಾಯ ದಿಕ್ಕಿಗೆ ಅದರದ್ದೇ ಆದಂತಹ ದೇವತೆಗಳು ನಮ್ಮನ್ನು ನೋಡ್ತಾ ಇರ್ತಾರೆ. ಅಂಥ ದೇವತೆಗಳಿಗೆ ನಮ್ಮ ಮೈಯನ್ನು ತೋರಿಸೋದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೋಸ್ಕರ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ರಕ್ಷಣೆ ಮಾಡಿಕೊಂಡು ನಮ್ಮ ದೇಹಕ್ಕೆ ಆತ್ಮ ಮಾತ್ರ ನಾವು ಸಮರ್ಪಣೆ ಮಾಡಬೇಕಾಗುತ್ತೆ. ದೇಹಕ್ಕಿಂತ ನಮ್ಮ ಮನಸ್ಸು ನಾವು ಶುದ್ಧವಾಗಿದ್ದು ನಮ್ಮ ಮನಸ್ಸನ್ನು ನಾವು ಆತ್ಮ ಸಮರ್ಪಣೆ ಮಾಡಿಕೊಂಡು ದೇವತೆಗಳನ್ನ ನಾವು ಸ್ಮರಿಸಿ ನಾವು ಪ್ರತಿಯೊಂದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಮಂತ್ರಗಳನ್ನ ಹೇಳ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಅಥವಾ ಈ ಒಂದು ರೀತಿ ಬಟ್ಟೆನ ನಾವು ಕವರ್ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಕಾಡೋದಿಲ್ಲ, ಅಥವಾ ಪಿತೃದೋಷಗಳು ಕಾಡೋದಿಲ್ಲ, ಅಥವಾ ಆರ್ಥಿಕ ಸಮಸ್ಯೆಗಳನ್ನೋದು ಕೂಡ ಕಾರಣ ಆಗೋದಿಲ್ಲ. ಅದಕ್ಕೋಸ್ಕರ ಇದೊಂದು ನಾವು ಪುಟ್ಟ ಕೆಲಸನ ಮಾಡ್ಕೊಳ್ಳೋವಂಥ ಅಭ್ಯಾಸನ ಖಂಡಿತವಾಗ್ಲೂ ಮಾಡ್ಕೊಬೋದು. ಸ್ನೇಹಿತರೆ, ಅಭಿಮಾನಿ ದೇವತೆಗಳು ಯಾರ್ಯಾರು ಇರ್ತಾರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ನಮಗೆ ಗೊತ್ತಿರೋಂಥ ಒಂದು ವಿಚಾರನ ನಾವು ಅರ್ಥ ಮಾಡ್ಕೊಬೇಕು. ಶಾಸ್ತ್ರ ಸಂಪ್ರದಾಯ ಅನ್ನೋದು ಕೆಲವೊಂದು ಹಿರಿಯರು ಮಾಡ್ಕೊಂಬಂದಿರೋ ಅಂಥ ಪದ್ಧತಿಗಳು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದೇ ಹೇಳನಲ್ಲ, ಮೂಢನಂಬಿಕೆಗಳು ಕೆಲವೊಂದಿರುತ್ತೆ. ಆ ಮೂಢನಂಬಿಕೆಗಳು ನಮಗೆ ಸರಿ ಅನ್ನಿಸ್ದಾಗ ಅದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ಮೌಢ್ಯಗಳು ತುಂಬಿರುತ್ತೆ. ಅಂಥ ಮೌಢ್ಯಗಳಿಂದ ತುಂಬಿರುವಂತಹ ಪದ್ಧತಿ ಆಚರಣೆಗಳನ್ನ ನಾವು ಮಾಡಬಾರ್ದು. ಆದರೆ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಹಾನಿ ಮಾಡ್ದಲೆ ನಮಗೆ ಒಂದು ಒಳ್ಳೆಯ ರೀತಿಯೇ ನಮ್ಮ ದೇಹ ಮತ್ತು ಮನಸ್ಸು ಖುಷಿಯಾಗಿರೋಂಥ ಒಂದು ಒಳ್ಳೆಯ ಕೆಲಸನ ಮಾಡಬೇಕು ಅಂದಾಗ, ಒಳ್ಳೆಯ ರೀತಿ ಇದೆ ಎಂದಾಗ ಅದನ್ನು ಅಳವಡಿಸ್ಕೊಂಡು ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಆಗಿರುತ್ತೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನೀವು ನನ್ನ ಚಾನಲ್ನ ಒಂದು ಸ್ವಲ್ಪ ಏನೋ ಹೇಳೋಕ್ಕೆ ಹೋದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಇಲ್ಲಿ ನಾನು ವಿಚಾರ ತಿಳಿಸಿರೋದಷ್ಟೇ. ಅದಾದಮೇಲೆ ಇಲ್ಲಿ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ದಯವಿಟ್ಟು ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ. ಯಾಕಂದರೆ ನನಗೆ ಆ ಥರ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಯಾವತ್ತೂ ನಾನು ಯಾವತ್ತೂ ಹೇಳ್ಕೊಡಲ್ಲ. ನಾನು ಯಾವತ್ತೂ ಪದ್ಧತಿಗಳನ್ನ ನೀವು ಹೀಗೆ ಮಾಡಿ, ಹೀಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಪೂಜೆ ಮಾಡಿ, ನೀವು ಇಷ್ಟೇ ಖರ್ಚು ಮಾಡಿ, ಇಷ್ಟೇ ದುಡ್ಡು ಮಾಡಿ, ನಾನು ಯಾವತ್ತೂ ಯಾರಿಗೂ ಏನೂ ಹೇಳ್ಕೊಡೋದಿಲ್ಲ. ಯಾಕಂದರೆ ವಿಚಾರಗಳನ್ನ ತಿಳಿಸ್ತೀನಿ. ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು, ನಿಮಗೆ ಸರಿ ಅನಿಸಿದ್ದನ್ನ ನೀವು ಮಾಡ್ಕೊಳ್ಳಿ. ಯಾವುದೇ ಒಂದು ಪುಟ್ಟ ತಂತ್ರ ಆಗಿರ್ಬೋದು, ಯಾವುದೇ ಒಂದು ಪೂಜೆ ಆಗಿರ್ಬೋದು, ಯಾವುದೇ ಒಂದು ಮಂತ್ರ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರನ ನಾನು ಮಾಡಿಕೊಂಡು ಅದರಿಂದ ನನಗೆ ಒಳ್ಳೆಯದಾಗಿದ್ದರೆ, ಅಥವಾ ನಾನು ತಿಳಿದಿರೋಂಥ ವಿಷಯ ಸರಿ ಅನಿಸಿದ್ರೆ ಮಾತ್ರ ಹೇಳ್ಕೊಡ್ತಿದ್ದೀನಿ. ಅದು ನಿಮಗೆ ಸರಿ ಅನಿಸಿದ್ರೆ ನಾನು 1000 ಹೇಳ್ಕೊಡ್ಬೋದು. ಆದರೆ ನಿಮಗೆ ಸರಿ ಅನಿಸಿದ್ದನ್ನು ನೀವು ಮಾಡಿ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಿಮಗೆ ಯಾವುದು ಸರಿ ಅನಿಸುತ್ತದೋ ಅದನ್ನು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.